ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಒಂದು ವಾರದ ಕುರ್ಜು. ಒಂದು ವಾರದಿಂದ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇರುತ್ತೆ. ಸೊ ಒಂದು ವಾರಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡಿ 3 ದಿವಸದಲ್ಲಿ ಪೂಜೆಗಳೆಲ್ಲ ನಡೆಯುತ್ತೆ. ಸೊ ಮಧುರಮ್ಮ ತಾಯಿದ ಒಂದು ಕುರ್ಜು ರೆಡಿ ಆಗ್ತಾ ಇದೆ. ಸೊ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ. ಇದು ನಮಗೆ ಫಸ್ಟ್ ವರ್ಷ ಆಗಿರೋದ್ರಿಂದ, ಮೊದಲನೇ ವರ್ಷ ಆಗಿರೋದ್ರಿಂದ ನಾವು ಎಲ್ಲರೂ ನಮ್ಗೆ ಏನೇನೋ ಗೊತ್ತಿಲ್ಲ. ಸೊ ಅದು ಹೇಗೆ ಮಾಡೋದು, ಎತ್ತ ಮಾಡೋದು ಅನ್ನೋದಂತ ಕೇಳಿ ತಿಳ್ಕೊಬೇಕಾಗಿದೆ. ಸೊ ಇದಕ್ಕೆ ಕುರ್ಜು ಕಳಿಸೋ ಪಲ್ಲಕ್ಕಿಗಳಾಗುತ್ತೆ. ಪಲ್ಲಕ್ಕಿ ಆದ್ಮೇಲೆ ಎಲ್ಲರೂ ಪೂಜೆ ಮಾಡ್ಕೊಳ್ತಾರೆ. ಪೂಜೆ ಮಾಡ್ಕೊಂಡು ಕುರ್ಜನ್ನ ಪೂಜಿಸ್ತಾರೆ. ಮತ್ತೆ ಬೆಲ್ಲ ದೀಪಗಳಿಟ್ಟು ಪೂಜೆ ಮಾಡಿ ಮತ್ತೆ ತಂಬಿಟ್ಟು ದೀಪಗಳನ್ನ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಪೂಜೆನ ಸಲ್ಲಿಸ್ತಾರೆ. ಮತ್ತೆ ಇಲ್ಲಿ ವಿಶೇಷವಾಗಿ ಒಳ್ಳೆ ಹಬ್ಬ ಅಂತ ಹೇಳ್ಬೋದು. ಇದು ಊರ ಹಬ್ಬ ಆಗಿದೆ ಮತ್ತು ಊರ ಜಾತ್ರೆ ಅಂತ ಹೇಳ್ಬೋದು. ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ನೀವು ನೋಡಿ ಎಂಜಾಯ್ ಮಾಡಿ. ಮತ್ತು ನಾವು ನಮಗೆ ಇದು ಏನೇನು ಗೊತ್ತಿಲ್ಲ. ಸೊ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡ್ವಿ. ಒಂದೊಂದಾಗಿ ನಾವು ಇದು ಮಾಡ್ಕೊಂಡ್ವಿ. ರಾತ್ರಿ ಪಲ್ಲಕ್ಕಿ ಇದೆ ನೋಡಿ, ಇದಕ್ಕೆಲ್ಲ ನಾನು ಪೂಜೆ ಕೊಟ್ಟಿದ್ದೆ. ಸೊ ಪೂಜೆದು ಕಾವೇರಮ್ಮ ಮತ್ತು ಇನ್ನೊಂದು ಪಲ್ಲಕ್ಕಿತ್ತು. ಎರಡಕ್ಕೂ ನಮ್ಮ ಬಾಗಿಲು ಮುಂದೆನೆ ಬಂದಿತ್ತು. ಸೊ ಇದಕ್ಕೆ ಪೂಜೆ ಕೊಟ್ವಿ. ಮತ್ತು ಇದಾದ್ಮೇಲೆ ಮಧ್ಯರಾತ್ರಿಗೆ ಕರಗ ಇದೆ. ಕರಗ ಲೇಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕರಗಕ್ಕೂ ಪೂಜೆ ಕೊಡಬೇಕು ಅಂದ್ಕೊಂಡಿದ್ವಿ. ಕರಗದ ಪೂಜೆ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಕರಗದ ಪೂಜೆ ಮಾಡಲಿಕ್ಕೆ ಮುನ್ನನೇ ನಮಗೆ ತಿಳಿಸ್ಬೇಕಂತ ಹೇಳಿದ್ವಿ. ಸೊ ಅವರು ಬಂದು ನಮಗೆ ಮಾಡ್ತಾರಂತೆ, ಫೋನ್ ಮಾಡಿ ಹೇಳ್ತಾರೆ. ಸೊ ಅದರ ಪ್ರಕಾರ ನಾವು ಪೂಜೆನೂ ಮಾಡ್ತೀವಿ. ಸೊ ಕರಗ ಬರೋಕ್ಕೆ ಮುಂಚೆ ನಾವೆಲ್ಲ ರೆಡಿಯಾಗಿದ್ವಿ. ರಾತ್ರಿ 2 ಗಂಟೆ ಆಗಿತ್ತು. ಸೊ 2 ಗಂಟೆಗೆ ನಾವು ಹೊರಗಡೆ ಬಂದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಪೂಜೆದೆಲ್ಲ ತಗೊಂಡು ಹೊರಗಡೆ ನಿಂತಿದ್ವಿ. ಸೊ 1 ಅವರು ವೆಯ್ಟ್ ಮಾಡಿದ್ವಿ ಹೊರಗಡೆನೆ. ಸೊ ರೋಡಲ್ಲಿ ಎಲ್ಲ ಭಯ ಏನು ಪಡೋಕ್ಕಿಲ್ಲ. ಸೊ ಎಲ್ಲರೂ ಹೊರಗಡೆ ಇದ್ದರು. ಜನರು ಓಡಾಟ ಇತ್ತು. ಸೊ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಮತ್ತು ಜನರು ಅಲರ್ಟ್ ಆಗಿರಲಿಕ್ಕೆ ಪಟಾಕಿಗಳೆಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಸೊ ಪಟಾಕಿಗಳು ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಎಂಜಾಯ್ ಆಗ್ತಾ ಇತ್ತು. ನಾನು ಲಕ್ಷ್ಮಕ್ಕ ಇಬ್ರು ಪೂಜೆಗೆ ಕರ್ಗ ಬರ್ತದೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಮಧ್ಯ ರೋಡು ನಾನು ನಿಂತ್ಕೊಂಡು ವಿಡಿಯೋ ಮಾಡಿದೆ. ಸೊ ಮಧ್ಯ ರೋಡಲ್ಲಿ ಈ ಥರನೂ ಖಾಲಿಯಾಗಿತ್ತು ರೋಡು. ಎಲ್ಲ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಪಟಾಕಿಗಳ ಸುರಿಮಳೆ ಬಹಳ ಚೆನ್ನಾಗಿತ್ತು ನೋಡಿ. 1 ಗಂಟೆಗಳ ಕಾಲ ಪಟಾಕಿ ಶಬ್ದ ಕೇಳೋಕ್ಕಾಗ್ತಾ ಇರಲಿಲ್ಲ. ನೋಡೋಕ್ಕೆ ನೋಟ ಬಹಳ ಅದ್ಭುತವಾಗಿದೆ. ತುಂಬ ಖುಷಿ ಆಗ್ತಾ ಇತ್ತು ಅದು ನೋಡ್ತಾ ಇದೆ. No, I don't think those tiger people are coming. Yeah.
ನೋಡಿದ್ವಿ. ಪೂಜೆ ಆಯಿತು ಮತ್ತು 3 ಗಂಟೆ ಆಯಿತು. ಸೊ ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮತ್ತೆ ದೀಪ ಹಾಕಿಟ್ಟು ನೆನ್ನೆ ಹಾಕಿದ್ದೀನಿ. ಸೊ ಅದನ್ನು ಆರಿಸ್ಕೊಂಡು ಮಿಷಿನ್ಗೆ ಹೋಗಿ ಆಡಿಸ್ಕೊಂಡು ಬಂದೆ. ಸೊ ಆಡಿಸ್ಕೊಂಡು ಬಂದುಬಿಟ್ಟು ಪಾಕ ತೆಗೆದು ಒಂದೆಳೆ ಪಾಕ ತೆಗೆದು ಬೆಲ್ಲ ದೀಪ ಮಾಡೋಕ್ಕೆ ಪಾಕ ತೆಗೆದು ಚೆನ್ನಾಗಿ ಕಲಿಸ್ಕೊಂಡು ಪಾಕ ತಗೊಂಡಿದ್ದೀನಿ. ಸೊ ಇದು ರೆಸಿಪಿ ಬೇಕಾದರೆ ನಾನು ಮತ್ತೊಮ್ಮೆ ಹಾಕ್ಕೊಳ್ತೀನಿ. ಸೊ ಇದು ನೋಡಿ. ಮತ್ತು ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮೂರ ಜಾತ್ರೆ ಇಲ್ಲ ನಮ್ಮೂರ ಹಬ್ಬ ಹೇಗಾಯಿತು ಅಂತ ನೋಡಿ. ಮತ್ತು ಇದು ದೀಪಗಳು 2 ನಾನು ಮಾಡಿದ್ದೀನಿ. ಕೆಳಗಡೆ ತಂಬಿಟ್ಟಿಟ್ಟು ಅದರ ಮೇಲೆ ದೀಪ ಹಾಕಿ ಇಟ್ಟಿದ್ದೀನಿ. ಸೊ ತಂಬಿಟ್ಟಲ್ಲೇ ಮಾಡಿರೋದು ತುಂಬ ಚೆನ್ನಾಗಿ ಬಂತು. ಮತ್ತು ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು. ಮತ್ತು ಸಾಯಂಕಾಲ ನಾವು ಪೂಜೆಗಂತ ಎಲ್ಲನೂ ತೊಗೊಂಡು ಹೋದ್ವಿ. ಪೂಜೆಗೆ ಮಾಡಿಕೊಂಡು ಎಲ್ಲ ಆರತಿಗಳನ್ನು ಬೆಳಗಿ ಮತ್ತು ನಿಂಬೆಹಣ್ಣು ದೀಪನೂ ಹಚ್ಚಿದೆ ನಾನು. ಮಕ್ಕಳಿಗೆ ಒಳ್ಳೆಯದಾಗುತ್ತಂತ ಹೇಳಿದರು ಅಮ್ಮವ್ರಿಗೆ. ಸೊ ಅದರಿಂದ ನಿಂಬೆಹಣ್ಣು ದೀಪ ಮತ್ತು ಬೆಲ್ಲದ ದೀಪ 2 ತಂಬಿಟ್ಟು ದೀಪ 2 ಹಚ್ಚಿಸಿದೆ. ಹಚ್ಚಿ ಪೂಜೆ ಮಾಡಿಕೊಂಡು ಆರತಿ ಬೆಳಗಿ ಮತ್ತು ಪ್ರಸಾದ ಅವರು ಪೂಜಾರಿ ಇರ್ತಾರಲ್ಲ ಅವ್ರಿಗೂ ಕೊಟ್ಟು ತಂಬಿಟ್ಟು ನಾವು ಬಂದ್ವಿ. ಹಾಗೆ ಎಲ್ಲನೂ ಮಾಡಿಕೊಂಡು ಬಂದ್ವಿ. ತುಂಬ ಖುಷಿಯಾಯಿತು. ಇದು ಹೊಸ ರೀತಿಯಲ್ಲಿ ನಾವು ಕುರ್ಜಿಗೆ ಪೂಜೆ ಮಾಡಿದ್ದು. ಸೊ ನನಗಂತೂ ಹೊಸ ರೀತಿಯೇ ಆಗಿತ್ತು. ಸೊ ಚೆನ್ನಾಗಿದೆ, ಮಾಡಲಿಕ್ಕೆ ಖುಷಿ ಆಯಿತು. ಸೊ ಇದೆಲ್ಲ ಆಯಿತು. ಸೊ ಇದೇ ಥರ ಇದು 9 ಊರುಗಳಲ್ಲಿ ಮಾಡ್ತಾರಂತೆ, ಅಕ್ಕಪಕ್ಕ ಇರೋ ಊರುಗಳು. ಸೊ ಅದೇ ಕುರ್ಜು ಹೀಗೆ ಹೋಗುತ್ತಂತೆ ಊರಿಂದ ಮತ್ತೊಂದು ಊರಿಗೆ ಹೋಗಿ ಮಾಡುವಂತಹ ಪೂಜೆಗಳು. ಇದು ತುಂಬ ಖುಷಿ ಆಗ್ತಾಯಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನಾವು ಈ ಊರಿಗೆ ಹೊಸದಾಗಿರೋದ್ರಿಂದ ಸೊ ಈ ಥರ ಒಂದು ಹಬ್ಬ ಮಾಡ್ಕೊಂಡಿದ್ದು ಹೊಸ ರೀತಿಯಾಗಿತ್ತು. ಚೆನ್ನಾಗಿ ಖುಷಿಯಿಂದ ನಾವು ಹಬ್ಬ ಮಾಡ್ಕೊಂಡ್ವಿ. ಮತ್ತು ಹಾಗೆ ಮಾಡಿಕೊಂಡು ಇದು ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಹಿಂದೆ ಆರ್ಕೆಸ್ಟ್ರಾ ಇತ್ತು. ಆರ್ಕೆಸ್ಟ್ರಾದಲ್ಲಿ ಪ್ರೋಗ್ರಾಮ್ ಎಲ್ಲ ಇದೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಮತ್ತು ಸಿಂಗಿಂಗ್ದು ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಬರ್ಬೇಕಂತ ಹೇಳ್ಬಿಟ್ಟು ಮತ್ತೆ ನಾವು ಪೂಜೆ ಎಲ್ಲ ಆದಮೇಲೆ ಮತ್ತೆ ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿ ಪೂಜೆ ಎಲ್ಲ ಇಟ್ಟು ಮತ್ತು ಊಟ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕಾಲ ಬಂದು ಹಾಡುಗಳೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ಸು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಕೊಡತಿ ಊರ ಹಬ್ಬ ತುಂಬ ಖುಷಿಯನ್ನು ಕೊಟ್ಟಿತ್ತು ನಮಗೆ. ಮತ್ತು ಅದೇ ಥರ ಒಂಥರ ಚೇಂಜಸ್ ಇತ್ತು. ಈ ವಿಡಿಯೋ ಮಾಡಿದ್ದೀನಿ, ಖುಷಿಯಾಗಿ ನಾನು ಮಾಡಿದೆ, ನನಗೂ ಸಂತೋಷ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಮೆಮೊರೇಬಲ್ ಆಗಿತ್ತು ಎಲ್ಲನೂ ನೋಡಲಿಕ್ಕೆ. ಸೊ ಎಲ್ಲ ಪ್ರೋಗ್ರಾಮ್ ಆಗಿ ಇಂಥ ಪೂಜೆ ಎಲ್ಲ ಆದಮೇಲೆ ಮತ್ತು ಆರ್ಕೆಸ್ಟ್ರಾ ಬೇರೆ ಇತ್ತು. ಸೊ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ತಂಬಿಟ್ಟು ಸ್ವಲ್ಪ ತಿನ್ಕೊಂಡು ಮತ್ತು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ಆರ್ಕೆಸ್ಟ್ರಾ ನೋಡಬೇಕು ಅಂತ ಹೇಳ್ಬಿಟ್ಟು ಆರ್ಕೆಸ್ಟ್ರಾದಲ್ಲಿ ಅದೇ ಫಂಕ್ಷನ್ನು, ಡ್ಯಾನ್ಸ್ ಪರ್ಫಾರ್ಮೆನ್ಸು ಮತ್ತು ಸಾಂಗ್ಸು, ಸಿಂಗಿಂಗ್ ಮಾಡೋದು ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು. ವಾಲಿಬಾಲ್ ಟೂರ್ನಮೆಂಟು ಪ್ರೈಸ್ ಡಿಸ್ಟ್ರಿಬ್ಯೂಷನು ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋದ್ವಿ. ಮತ್ತೆ ಮನೆಗೆ ಹೋಗಿ ಮಲಗಿ ಮತ್ತು ಮಾರನೇ ದಿವಸ ಬೆಳಗ್ಗೆ ಬಂದ್ವಿ. ಸೊ ಕುರ್ಜು ಹೋಗುತ್ತೆ ಅಂತ ಹೇಳಿದ್ರು, ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಲ್ಲಿ ಕುರ್ಜು ಹೋಗಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ಅಲ್ಲಿ ಕುರಿ ಏನೋ ಒದರಿಲ್ಲ ಅಂತೆ. ಸೊ ಅಲ್ಲಿ ನೀರು ಹಾಕ್ತಾರೆ ಕುರಿಗೆ. ಸೊ ಒದ್ರಿದ ಮೇಲೆ ಪೂಜೆ ಮಾಡಿಕೊಂಡು ಸ್ಟಾರ್ಟ್ ಮಾಡೋದಂತೆ. ಕುರಿ ಒದರಿಲ್ಲ ಅಂತ ಹೇಳ್ಬಿಟ್ಟು 12:30 ಗಂಟೆ ತನಕ ವೆಯ್ಟ್ ಮಾಡಿದ್ದಾಯಿತು. ಸೊ ಮತ್ತು 12:30 ಆದಮೇಲೆ ಒದರಿದಾಯಿತು. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಕುರ್ಜನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಎಲ್ಲ ಒಟ್ಟಿಗೆ ಇದು ಕುರ್ಜನ್ನ ನಾವು ಹೇಳ್ಕೊಂಡೋದ್ವಿ. ತುಂಬಾ ಖುಷಿ ಆಯಿತು. ಈ ಥರ ಒಂದು ಈ ಥರ ಒಂದು ಪೂರ್ತಿ ಗ್ರಾಮ ಹಬ್ಬಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ತುಂಬಾ ಖುಷಿ ಅನಿಸ್ತಾಯಿತ್ತು, ಮನಸ್ಸಿಗೆ ಅಷ್ಟೇ ಸಂತೋಷ ಆಗ್ತಾಯಿತ್ತು. ತಾಯಿಯ ಆಶೀರ್ವಾದ ಎಲ್ರಿಗೂ ಇರಲಿ. ಮತ್ತು ಇದೇ ಥರ ಒಳ್ಳೆಯ ವೀಡಿಯೋಗಳನ್ನ ಕೊಡ್ತಾ ಇರ್ತೀವಿ. ಸೊ ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಇದೇ ಥರ ಒಳ್ಳೆ ವ್ಲಾಗನ್ನು ಮಾಡೋಣ. ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ಸಂಜೆ ಮಳೆ ಬಂತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ